ಮಹಾಭಾರತದ ಅಂತ್ಯದ ವೇಳೆಗೆ ಗಾಂಧಾರಿಯು ತನ್ನ 100 ಪುತ್ರರ ಮರಣದಿಂದ ಅಪಾರ ದುಃಖ ಮತ್ತು ಅಸಹನೀಯ ವೇದನೆಯನ್ನು ಅನುಭವಿಸಿದರು. ಅವರ ದೃಷ್ಟಿಯಲ್ಲಿ ಭಗವಾನ್ ಕೃಷ್ಣರು ತಮ್ಮ ದಿವ್ಯ ಶಕ್ತಿಯಿಂದ ಯುದ್ಧವನ್ನು ತಡೆಯಬಹುದಾಗಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ ಎಂಬ ಕಾರಣಕ್ಕೆ ಗಾಂಧಾರಿಯು ಕೃಷ್ಣನಿಗೆ ಒಂದು ಭಯಾನಕ ಶಾಪವನ್ನು ನೀಡಿದರು. ಇನ್ನೂ 36 ವರ್ಷಗಳ ನಂತರ ನಿನ್ನ ಯಾದವ ವಂಶವೇ ಪರಸ್ಪರ ಹೋರಾಡಿ ಸಂಪೂರ್ಣ ನಾಶವಾಗುತ್ತದೆ. ದ್ವಾರಕೆಯು ಸಮುದ್ರದಲ್ಲಿ ಮುಳುಗಿತು. ಕಾಲ ನಿಧಾನವಾಗಿ ಸಾಗಿತು. 36 ವರ್ಷಗಳು ಪೂರ್ಣವಾದಾಗ ಗಾಂಧಾರಿಯ ಶಾಪ ಫಲಿಸಲಾರಂಭಿಸಿತು. ಯಾದವರ ನಡುವೆ ಸಣ್ಣ ವಿಷಯಗಳಿಂದಲೇ ಕಲಹ ಉಂಟಾಗಿ ಆ ಕಲಹಗಳು ಭೀಕರ ಯುದ್ಧಗಳಾಗಿ ಮಾರ್ಪಟ್ಟವು. ಸಹೋದರರು ಸಹೋದರರನ್ನೇ ಕೊಲ್ಲತೊಡಗಿದರು. ಅಂತಿಮವಾಗಿ ಯಾದವ ವಂಶ ಸಂಪೂರ್ಣವಾಗಿ ನಾಶವಾಯಿತು ಮತ್ತು ದ್ವಾರಕೆ ಮಹಾನಗರಿ ಸಮುದ್ರದ ಅಲೆಗಳಲ್ಲಿ ಮುಳುಗಿ ಮಾಯವಾಯಿತು. ಒಂದಿನ ಭಗವಾನ್ ಕೃಷ್ಣರು ನದಿಯ ತೀರದಲ್ಲಿ ಒಂದು ಮರದ ಕೆಳಗೆ ವಿಶ್ರಾಂತಿಯಾಗಿ ಮಲಗಿದ್ದರು. ಅದೇ ಸಮಯದಲ್ಲಿ ಜರಾ ಎಂಬ ಹೆಸರಿನ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಬಂದನು. ದೂರದಿಂದ ಕೃಷ್ಣರ ಪಾದದ ಕೆಂಪು ಪ್ರಕಾಶಮಾನವಾದ ಪಾದತಳವನ್ನು ಜಿಂಕೆ ಎಂದು ತಪ್ಪಾಗಿ ಭಾವಿಸಿ ಅವನು ವಿಷಬಾಣವನ್ನು ಎಸೆದನು. ಬಾಣವು ನೇರವಾಗಿ ಕೃಷ್ಣರ ಪಾದಕ್ಕೆ ತಗುಲಿತು. ಹತ್ತಿರಕ್ಕೆ ಬಂದು ನೋಡಿದಾಗ ಅದು ಜಿಂಕೆಯಲ್ಲ, ಸ್ವತಃ ಭಗವಾನ್ ಕೃಷ್ಣರೆಂಬುದನ್ನು ಅರಿತ ಜರಾ ಭಯಭೀತನಾಗಿ ದುಃಖದಿಂದ ಕುಸಿದು ಬಿದ್ದನು. ಕಣ್ಣೀರಿನಿಂದ ತುಂಬಿದ ಕಂಠದಲ್ಲಿ ಅವನು ಹೇಳಿದನು, ಪ್ರಭು, ದಯವಿಟ್ಟು ನನ್ನನ್ನು ಕ್ಷಮಿಸಿ. ತಿಳಿಯದೆ ನಾನು ಮಹಾಪಾಪ ಮಾಡಿದ್ದೇನೆ. ಈ ಪಾಪಕ್ಕೆ ಮರಣದಂಡನೆಯೂ ಕಡಿಮೆ. ಆ ಕ್ಷಣದಲ್ಲಿ ಭಗವಾನ್ ಕೃಷ್ಣರು ಭೌತಿಕ ಲೋಕದಿಂದ ಲೀಲಾಪೂರಿತವಾಗಿ ವಿದಾಯ ಪಡೆದರು. ಭಾರೀ ದುಃಖದಿಂದ ಜರಾ ಅರ್ಜುನನ ಬಳಿಗೆ ಹೋಗಿ ನಡೆದ ಎಲ್ಲಾ ಘಟನೆಗಳನ್ನು ವಿವರಿಸಿದನು. ಇದನ್ನು ಕೇಳಿದ ಅರ್ಜುನನು ಆಳವಾದ ಶೋಕದಲ್ಲಿ ಮುಳುಗಿ ಭಗವಾನ್ ಕೃಷ್ಣರ ಅಂತ್ಯ ಸಂಸ್ಕಾರವನ್ನು ಭಕ್ತಿಯಿಂದ ನೆರವೇರಿಸಿದನು. ಅಂತ್ಯ ಸಂಸ್ಕಾರದ ನಂತರ ಕೃಷ್ಣರ ದೇಹ ಸಂಪೂರ್ಣವಾಗಿ ಭಸ್ಮವಾಯಿತು. ಆದರೆ ಅವರ ಹೃದಯ ಮಾತ್ರ ದಿವ್ಯವಾಗಿ ಜೀವಂತವಾಗಿಯೇ ಉಳಿದಿತ್ತು. ಅರ್ಜುನನು ಆ ಪವಿತ್ರ ಹೃದಯವನ್ನು ಒಂದು ಮರದ ತಕ್ತೆಯ ಮೇಲೆ ಇಟ್ಟು ನದಿಗೆ ಅರ್ಪಿಸಿದನು. ಆ ಹೃದಯ ನದಿಯಲ್ಲಿ ಹರಿಯುತ್ತಾ ಬಹಳ ಕಾಲದ ನಂತರ ಒಡಿಶಾದ ಮಹಾನದಿಯ ತೀರವನ್ನು ತಲುಪ ಅಲ್ಲಿ ಸಬರ ಎಂಬ ಆದಿವಾಸಿ ಸಮುದಾಯ ವಾಸಿಸುತ್ತಿತ್ತು. ಅವರ ನಾಯಕ ವಿಶ್ವಬಾಸು. ಅವರು ಆ ದಿವ್ಯ ಹೃದಯವನ್ನು ಕಂಡಾಗ ಅದರಿಂದ ಹೊರಹೊಮ್ಮುತ್ತಿದ್ದ ಅಲೌಕಿಕ ಪ್ರಕಾಶವನ್ನು ಗಮನಿಸಿದರು. ಅದರ ದಿವ್ಯತೆಯನ್ನು ಅರಿತ ವಿಶ್ವಬಾಸು ಅದನ್ನು ಒಂದು ಗುಪ್ತ ಗುಹೆಯಲ್ಲಿ ನೀಲಮಾಧವ ಎಂಬ ರೂಪದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲು ಆರಂಭಿಸಿದರು. ಈ ರಹಸ್ಯವು ಸಬರ ಸಮುದಾಯದ ಹೊರತು ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಆ ಸಮಯದಲ್ಲಿ ಅವಂತಿಯಲ್ಲಿ ಇಂದ್ರದ್ಯುಮ್ನ ಎಂಬ ಒಬ್ಬ ಮಹಾರಾಜನು ಇದ್ದನು. ಅವನು ಭಗವಾನ್ ವಿಷ್ಣುವಿನ ಪರಮಭಕ್ತ. ಸದಾ ಭಗವಂತನ ದರ್ಶನಕ್ಕಾಗಿ ತವಕಿಸುತ್ತಿದ್ದನು. ಒಂದು ದಿನ ಒಬ್ಬ ಸಂಚಾರಿ ಋಷಿರಾಜನ ಅರಮನೆಗೆ ಬಂದು ಹೇಳಿದನು, ರಾಜನೇ, ಒಡಿಶಾದಲ್ಲಿ ಭಗವಾನ್ ವಿಷ್ಣುವನ್ನು ನೀಲಮಾಧವ ಎಂಬ ಅದ್ಭುತ ರೂಪದಲ್ಲಿ ಪೂಜಿಸಲಾಗುತ್ತಿದೆ. ಇದನ್ನು ಕೇಳಿದ ಇಂದ್ರದ್ಯುಮ್ನನು ಅಪಾರ ಸಂತೋಷದಿಂದ ತುಂಬಿ ತಕ್ಷಣವೇ ತನ್ನ ಬ್ರಾಹ್ಮಣ ಪುರೋಹಿತ ವಿದ್ಯಾಪತಿಯನ್ನು ಒಡಿಶಾಕ್ಕೆ ಹೋಗಿ ನೀಲಮಾಧವನನ್ನು ಹುಡುಕಿ ತರಲು ಆದೇಶಿಸಿದನು. ರಾಜನ ಆಜ್ಞೆಯನ್ನು ಪಾಲಿಸಿದ ವಿದ್ಯಾಪತಿ ಕಷ್ಟಕರವಾದ ದೀರ್ಘ ಪ್ರಯಾಣವನ್ನು ಆರಂಭಿಸಿದರು. ಒಡಿಶಾಕ್ಕೆ ತಲುಪಿದ ನಂತರ ಗುಪ್ತ ಮಾಹಿತಿಗಳ ಮೂಲಕ ಸಬರರ ನಾಯಕ ವಿಶ್ವಬಾಸು ಒಂದು ಅಡಗಿದ ಗುಹೆಯಲ್ಲಿ ನೀಲಮಾಧವನನ್ನು ಪೂಜಿಸುತ್ತಿದ್ದಾನೆ ಎಂಬುದು ವಿದ್ಯಾಪತಿಗೆ ತಿಳಿಯಿತು. ಅವರು ಮಹಾನದಿಯ ತೀರದ ಕಾಡಿನೊಳಗೆ ಇರುವ ಸಬರ ವಾಸಸ್ಥಳವನ್ನು ತಲುಪಿದರು. ವಿಶ್ವಬಾಸು ವಿದ್ಯಾಪತಿಗೆ ಆತಿಥ್ಯ ನೀಡಿದನು. ವಿದ್ಯಾಪತಿ ವಿನಯದಿಂದ ಕೇಳಿದರು, ಮಹಾಶಯ, ದಯವಿಟ್ಟು ಆ ದಿವ್ಯ ಪೂಜಾ ಸ್ಥಳವನ್ನು ನನಗೆ ತೋರಿಸಿ. ನಾನು ಅಪಾರ ನಂಬಿಕೆಯಿಂದ ಇಲ್ಲಿ ಬಂದಿದ್ದೇನೆ. ಆದರೆ ವಿಶ್ವಬಾಸು ಉತ್ತರಿಸಿದನು, ಕ್ಷಮಿಸಿ, ನಾನು ಆ ಸ್ಥಳವನ್ನು ಯಾರಿಗೂ ತೋರಿಸಲು ಸಾಧ್ಯವಿಲ್ಲ. ನಿರಾಶರಾದ ವಿದ್ಯಾಪತಿ ಯೋಚಿಸಿದರು, ಖಾಲಿ ಹಸ್ತದಿಂದ ಹಿಂತಿರುಗಿದರೆ ರಾಜನಿಗೆ ನಾನು ಏನು ಉತ್ತರಿಸಬೇಕು? ಹಾಗಾಗಿ ಅವರು ಅದೇ ಗ್ರಾಮದಲ್ಲೇ ಉಳಿದುಕೊಂಡರು. ಕೆಲವೇ ದಿನಗಳಲ್ಲಿ ವಿಶ್ವಬಾಸುವಿನ ಪುತ್ರಿ ಲಲಿತೆಯೊಂದಿಗೆ ವಿದ್ಯಾಪತಿಗೆ ಪ್ರೀತಿ ಮೂಡಿತು ಮತ್ತು ಇಬ್ಬರೂ ವಿವಾಹವಾದರು. ವಿವಾಹದ ಕೆಲವು ದಿನಗಳ ನಂತರ ವಿದ್ಯಾಪತಿ ಲಲಿತೆಗೆ ಹೇಳಿದರು, ನೀನು ದಯವಿಟ್ಟು ನಿನ್ನ ತಂದೆಯ ಬಳಿ ನಮ್ಮನ್ನು ನೀಲಮಾಧವನ ದರ್ಶನಕ್ಕೆ ಕರೆದೊಯ್ಯಲು ವಿನಂತಿಸಬಹುದೇ? ಲಲಿತೆ ತನ್ನ ತಂದೆಯ ಬಳಿ ಮನವಿ ಮಾಡಿದಳು. ವಿಶ್ವಬಾಸು ಒಪ್ಪಿಕೊಂಡರೂ ಒಂದು ಷರತ್ತು ಹಾಕಿದನು. ವಿದ್ಯಾಪತಿ ಕಣ್ಣುಗಳಿಗೆ ಪಟ್ಟಿಬದ್ಧವಾಗಿ ಬರಬೇಕು. ವಿದ್ಯಾಪತಿ ಆ ಷರತ್ತನ್ನು ಒಪ್ಪಿಕೊಂಡನು.
ಆದರೆ ಬುದ್ಧಿವಂತಿಕೆಯಿಂದ ಅವನು ತನ್ನ ಜೊತೆಗೆ ಕೆಲವು ಸಾಸಿವೆ ಬೀಜಗಳನ್ನು ತೆಗೆದುಕೊಂಡನು. ಗುಹೆಯತ್ತ ಹೋಗುವ ಮಾರ್ಗದಲ್ಲಿ ಅವುಗಳನ್ನು ನಿಧಾನವಾಗಿ ನೆಲಕ್ಕೆ ಬಿತ್ತುತ್ತಾ ಸಾಗಿದನು, ದದಾರಿಯನ್ನು ನೆನಪಿಡಲು. ಗುಹೆಯನ್ನು ತಲುಪಿದಾಗ ನೀಲಮಾಧವನ ದಿವ್ಯ ರೂಪವನ್ನು ವಿದ್ಯಾಪತಿ ಭಕ್ತಿಭಾವದಲ್ಲಿ ಮಂತ್ರಮುಗ್ಧನಾದನು. ಮರುಬಂದ ನಂತರ ವಿದ್ಯಾಪತಿ ಇಂದ್ರದ್ಯುಮ್ನ ರಾಜನಿಗೆ ಎಲ್ಲವನ್ನೂ ವಿವರಿಸಿದನು. ಕೆಲ ತಿಂಗಳುಗಳ ನಂತರ ವಿದ್ಯಾಪತಿ ಬಿತ್ತಿದ್ದ ಸಾಸಿವೆ ಬೀಜಗಳು ಮೊಳೆಯಾಗಿ ಸಸಿಗಳಾಗಿ ಬೆಳೆದವು. ರಾಜ ಇಂದ್ರದ್ಯುಮ್ನನು ವಿದ್ಯಾಪತಿಯೊಂದಿಗೆ ಸಾಸಿವೆ ಗಿಡಗಳ ಹಿಂದೆ ಹಿಂದೆ ನಡೆದು ನೀಲಮಾಧವನ ದಿವ್ಯ ಮೂರ್ತಿಯನ್ನು ನೋಡಲು ಹೊರಟನು. ಅವರು ಗುಹೆಯನ್ನು ತಲುಪಿದಾಗ ಅಲ್ಲಿ ಏನೂ ಕಾಣಿಸಲಿಲ್ಲ. ನೀಲಮಾಧವ ಅಚಾನಕವಾಗಿ ಮಾಯವಾಗಿದ್ದರು. ಇದರಿಂದ ತುಂಬಾ ನಿರಾಶರಾದ ರಾಜ ಇಂದ್ರದ್ಯುಮ್ನನು ತನ್ನ ಅರಮನೆಗೆ ಹಿಂತಿರುಗಿದರು. ಆ ರಾತ್ರಿ ಭಗವಾನ್ ವಿಷ್ಣುರಾಜನ ಕನಸಿನಲ್ಲಿ ದರ್ಶನ ನೀಡಿದರು. ಅವರು ಹೇಳಿದರು, ಈ ಲೋಕದಲ್ಲಿ ನಾನು ನಿನಗೆ ನೀಲಮಾಧವ ರೂಪದಲ್ಲಿ ದರ್ಶನ ನೀಡಲು ಸಾಧ್ಯವಾಗಲಿಲ್ಲ. ನೀನು ಪುರಿ ಸಮುದ್ರ ತೀರಕ್ಕೆ ಹೋಗು. ಅಲ್ಲಿ ಒಂದು ದಾರು ಸಮುದ್ರದಲ್ಲಿ ತೇಲಿ ಬರುತ್ತದೆ. ನಾನು ಅತಿ ದೊಡ್ಡ ಸುಗಂಧಯುಕ್ತ ಕೆಂಪು ಬಣ್ಣದ ಮರದ ಲಠ್ಠೆಯ ರೂಪದಲ್ಲಿ ಪ್ರಕಟಗೊಳ್ಳುತ್ತೇನೆ. ಆ ಲಠ್ಠೆಯ ಮೇಲೆ ಎಲ್ಲೆಡೆಯೂ ಶಂಖ, ಚಕ್ರ, ಗದ ಮತ್ತು ಪದ್ಮದ ಗುರುತುಗಳು ಕಾಣಿಸುತ್ತವೆ. ಆ ಲಠ್ಠೆಯನ್ನು ಹೊರತೆಗೆದು ಅದರಿಂದ 3 ಮೂರ್ತಿಗಳನ್ನು ನಿರ್ಮಿಸು. ಆಗ ನೀನು ನನ್ನ ಆರಾಧನೆ ಮಾಡಬಲ್ಲೆ. ಈ ದೈವಿಕ ಸಂದೇಶವನ್ನು ಪಾಲಿಸಿದ ರಾಜ ಇಂದ್ರದ್ಯುಮ್ನನು ಪುರಿ ಸಮುದ್ರ ತೀರಕ್ಕೆ ತಲುಪಿದರು. ಅಲ್ಲಿ ನಿಜವಾಗಿಯೂ ಒಂದು ದೊಡ್ಡ ಮರದ ಲಠ್ಠೆ ಸಮುದ್ರದಲ್ಲಿ ತೇಲುತ್ತಿತ್ತು. ಆದರೆ ರಾಜನ ಸೇವಕರು ಎಷ್ಟೇ ಪ್ರಯತ್ನಿಸಿದರೂ ಆ ಲಠ್ಠೆಯನ್ನು ಎತ್ತಲು ಯಾರಿಗೂ ಸಾಧ್ಯವಾಗಲಿಲ್ಲ. ಕೊನೆಗೆ ಆದಿವಾಸಿ ನಾಯಕ ವಿಶ್ವಬಾಸುವಿನ ಸಹಾಯದಿಂದ ಆ ಮರದ ಲಠ್ಠೆಯನ್ನು ಅರಮನೆಗೆ ತರುವುದು ಸಾಧ್ಯವಾಯಿತು. ಆದರೆ ಎಷ್ಟೇ ಕುಶಲ ಶಿಲ್ಪಿಗಳು ಪ್ರಯತ್ನಿಸಿದರೂ ಆ ಲಠ್ಠೆಯಿಂದ ನೀಲಮಾಧವನ ಮೂರ್ತಿಯನ್ನು ನಿರ್ಮಿಸಲು ಸಾಧ್ಯವಾಗಲಿಲ್ಲ. ಶಿಲ್ಪಿಗಳು ರಾಜನಿಗೆ ಹೇಳಿದರು, ರಾಜನೇ, ಈ ಮರವು ಅತೀವ ದೃಢವಾಗಿದೆ. ನಮ್ಮ ಯಾವುದೇ ಹತೋಡೆ ಅಥವಾ ಚೀಸಲ್ಗಳಿಗೂ ಇದರಲ್ಲಿ ಯಾವುದೇ ಪರಿಣಾಮವೇ ಕಾಣಿಸುತ್ತಿಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಈ ಕೆಲಸವನ್ನು ನಾವು ಮಾಡಲಾಗುವುದಿಲ್ಲ. ಈ ಕಾರ್ಯ ಅಸಾಧ್ಯವಾಗಿದೆ ಎಂದು ತಿಳಿದಾಗ ಭಗವಾನ್ ವಿಷ್ಣು ಮತ್ತೆ ರಾಜ ಇಂದ್ರದ್ಯುಮ್ನನ ಕನಸಿನಲ್ಲಿ ದರ್ಶನ ನೀಡಿ ಹೇಳಿದರು, ರಾಜನೇ, ದೇವತೆಗಳ ದಿವ್ಯ ಶಿಲ್ಪಿಯಾದ ವಿಶ್ವಕರ್ಮನ ಆರಾಧನೆ ಮಾಡು. ಅವನು ಈ ಕಾರ್ಯವನ್ನು ಖಂಡಿತ ಪೂರ್ಣಗೊಳಿಸುತ್ತಾನೆ. ಭಗವಾನ್ ವಿಷ್ಣುವಿನ ಸಲಹೆಯನ್ನು ಅನುಸರಿಸಿ ರಾಜ ಇಂದ್ರದ್ಯುಮ್ನನು ದಿವ್ಯ ಶಿಲ್ಪಿ ವಿಶ್ವಕರ್ಮನನ್ನು ಪ್ರಾರ್ಥಿಸಿದರು. ತಕ್ಷಣವೇ ಒಂದು ವೃದ್ಧ ಬಡಾಯಿ ರೂಪದಲ್ಲಿ ವಿಶ್ವಕರ್ಮನು ಪ್ರತ್ಯಕ್ಷನಾದನು. ಅವನು ರಾಜನಿಗೆ ಹೇಳಿದನು, ರಾಜನೇ, ನೀವು ಒಂದು ಮೂರ್ತಿ ನಿರ್ಮಿಸುವ ಪ್ರಯತ್ನದಲ್ಲಿದ್ದೀರಿ ಎಂದು ನಾನು ಕೇಳಿದ್ದೇನೆ. ರಾಜನು ಉತ್ತರಿಸಿದನು, ಹೌದು ಶಿಲ್ಪಿ, ನೀವು ಸರಿಯಾಗಿ ಕೇಳಿದ್ದೀರಿ. ನೀವು ಈ ಕೆಲಸವನ್ನು ಮಾಡಬಲ್ಲಿರಾ? ವೃದ್ಧ ಬಡಾಯಿ ಹೇಳಿದನು, ನಾನು ಆ ಮರದ ಲಠ್ಠೆಯಿಂದ ಮೂರ್ತಿಗಳನ್ನು ಖಂಡಿತವಾಗಿ ನಿರ್ಮಿಸುತ್ತೇನೆ. ಆದರೆ ನನಗೆ ಕೆಲವು ಷರತ್ತುಗಳಿವೆ. ರಾಜನು ಕೇಳಿದನು, ನಿಮ್ಮ ಷರತ್ತುಗಳು ಯಾವುವು? ವಿಶ್ವಕರ್ಮನು ಹೇಳಿದರು, ನಾನು 21 ದಿನಗಳ ಕಾಲ ಒಂದು ಮುಚ್ಚಿದ ಕೊಠಡಿಯಲ್ಲಿ ಮೂರ್ತಿಗಳನ್ನು ನಿರ್ಮಿಸುತ್ತೇನೆ. ಈ ಅವಧಿಯಲ್ಲಿ ನಾನು ಸಂಪೂರ್ಣವಾಗಿ ಒಬ್ಬನೇ ಇರಬೇಕು. 21 ದಿನಗಳು ಪೂರ್ಣವಾಗುವ ಮೊದಲು ಯಾರಾದರೂ ಬಾಗಿಲು ತೆರೆದರೆ ನಾನು ಮೂರ್ತಿಗಳನ್ನು ಅದೇ ಸ್ಥಿತಿಯಲ್ಲಿ ಅಪೂರ್ಣವಾಗಿ ಬಿಟ್ಟು ಹೋಗುತ್ತೇನೆ. ರಾಜನು ಆ ಷರತ್ತುಗಳನ್ನು ಒಪ್ಪಿಕೊಂಡನು. ವಿಶ್ವಕರ್ಮನು ಬಾಗಿಲು ಮುಚ್ಚಿಕೊಂಡು ತನ್ನ ಕೆಲಸವನ್ನು ಪ್ರಾರಂಭಿಸಿದನು. ಹೊರಗಿದ್ದ ಜನರಿಗೆ ಕೊಠಡಿಯೊಳಗಿಂದ ಆರಿ, ಚೀಸಲ್ ಮತ್ತು ಹತೋಡೆಗಳ ಶಬ್ದ ಮಾತ್ರ ಕೇಳಿಸುತ್ತಿತ್ತು. 15 ದಿನಗಳಾದ ನಂತರ ಅಚಾನಕವಾಗಿ ಯಾವುದೇ ಶಬ್ದವೂ ಕೇಳಿಸಿದಾಗ ರಾಣಿ ಗುಂಡಿಚ ಚಿಂತಿತರಾದರು. ಅವರು ರಾಜನಿಗೆ ಹೇಳಿದರು, ಮಹಾರಾಜ, ಆ ಕೊಠಡಿಯಿಂದ ಯಾವುದೇ ಶಬ್ದವೂ ಕೇಳಿಸುತ್ತಿಲ್ಲ. ಆ ವೃದ್ಧ ಬಡಾಯಿ ಹಸಿವು ಅಥವಾ ದಾಹದಿಂದ ಮೃತಪಟ್ಟಿರಬಹುದೆಂದು ನನಗೆ ಭಯವಾಗುತ್ತಿದೆ. ಯಾವುದೇ ಅನಾಹುತವಾಗುವ ಮೊದಲು ನಾವು ಬಾಗಿಲು ತೆರೆಯಬೇಕು. ರಾಜನು ಮೊದಲಿಗೆ ಹಿಂಜರಿದನು. ಆದರೆ ರಾಣಿ ಗುಂಡಿಚ ನಿರಂತರವಾಗಿ ಬಾಗಿಲು ತೆರೆಯಬೇಕೆಂದು ಒತ್ತಾಯಿಸಿದಳು. ಕೊನೆಗೆ ಬಾಗಿಲು ತೆರೆಯಲಾಯಿತು. ಅಲ್ಲಿ ವೃದ್ಧ ಬಡಾಯಿ ರೂಪದಲ್ಲಿದ್ದ ಭಗವಾನ್ ವಿಶ್ವಕರ್ಮನು ಮಾಯವಾಗಿದ್ದರು. ಆದರೆ 3 ಅಪೂರ್ಣ ಮೂರ್ತಿಗಳು ಅಲ್ಲಿ ಉಳಿದಿದ್ದವು. ವಿಶ್ವಕರ್ಮನ ಮಾತು ಪಾಲಿಸದೆ ಷರತ್ತು ಮುರಿದಿದ್ದಕ್ಕಾಗಿ ರಾಜ ಇಂದ್ರದ್ಯುಮ್ನನು ತುಂಬ ದುಃಖಪಟ್ಟನು. ಅದಕ್ಕಾಗಿಯೇ ಭಗವಾನ್ ಜಗನ್ನಾಥನ ಕೈಗಳು ಮತ್ತು ಕಾಲುಗಳು ಅಪೂರ್ಣವಾಗಿವೆ ಎಂದು ನಂಬಲಾಗುತ್ತದೆ.
ರಾಜನು ಆ ಅರ್ಧನಿರ್ಮಿತ ಮೂರ್ತಿಗಳ ಬಳಿಗೆ ಹೋದಾಗ ಅವನಿಗೆ ಹೃದಯದ ತಾಳಬಡಿತದ ಧ್ವನಿ ಕೇಳಿಸಿತು. ಆಗ ಅವನಿಗೆ ಆ ಮೂರ್ತಿಗಳೊಳಗೆ ಶ್ರೀಕೃಷ್ಣನ ದಿವ್ಯ ಹೃದಯವೇ ನೆಲೆಸಿದೆ ಎಂಬ ಜ್ಞಾನ ದೊರೆಯಿತು. ನಂತರ ರಾಜ ಇಂದ್ರದ್ಯುಮ್ನನು ಆ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದನು. ಅವುಗಳನ್ನು ಇಂದು ಭಗವಾನ್ ಜಗನ್ನಾಥ, ಭಗವಾನ್ ಬಲಭದ್ರ ಮತ್ತು ದೇವಿ ಸುಭದ್ರಾ ಎಂಬ ಹೆಸರಿನಿಂದ ಪುಣ್ಯದ ಪುರಿ ಜಗನ್ನಾಥ ಧಾಮದಲ್ಲಿ ಪೂಜಿಸಲಾಗುತ್ತಿದೆ.